ಜೈ ಶ್ರೀ ಗುರುದೇವ್. ಎಷ್ಟು ಸಲ ಹೇಳ್ಕೊಡ್ಬೇಕಪ್ಪ ನಿಮಗೆ? ಪ್ರತಿ ನಮ್ಮ ಒಂದು ಮಂತ್ರ ಇದು, ಎಲ್ಲರನ್ನು ಗೌರವಿಸುವಂತ ಒಂದು ಮಂತ್ರ ಇದು. ಈ ಒಂದು ಜ್ಞಾನಾಪುರ ಕಾರ್ಯಕ್ರಮ 4 ಶಾಲೆಗಳು ಒಟ್ಟಾರೆ ಸೇರಿ ಮಾಡ್ತಾ ಇದ್ದೀವಿ. BJS ಇಂಗ್ಲಿಷ್ ಸ್ಕೂಲ್ ಹಗಲಗುರ್ಕಿ, BJS ವರ್ಲ್ಡ್ ಸ್ಕೂಲ್, BJS ಸ್ಕೂಲ್ ಮಂಚನಹಳ್ಳಿ, SJCR ಸ್ಕೂಲ್ ಮೇಳಕೋಟೆ. ಒಟ್ಟು 4 ಶಾಲೆಯ 450 ಜನ ಪುಟಾಣಿ ಮಕ್ಕಳನ್ನ ಪೋಷಕರು ಕರ್ಕೊಂಡು ಬಂದು ಈ ಒಂದು ಜ್ಞಾನಾಪುರ ಕಾರ್ಯಕ್ರಮದಲ್ಲಿ ಅಕ್ಷರಾಭ್ಯಾಸ ಮಾಡ್ತಿರುವಂತಹ ಈ ಸಂದರ್ಭದಲ್ಲಿ ಪರಮಪೂಜ್ಯ ಜಗದ್ಗುರು ಯುಗಯೋಗಿ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ನಮಿಸಿ, ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದವನ್ನು ಕೋರ್ತಾ ಮಂಗಳನಾಥ ಸ್ವಾಮೀಜಿಯವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ವೇದಿಕೆ ಮೇಲಿರುವಂತಹ ನಮ್ಮೆಲ್ಲರ ನೆಚ್ಚಿನ DC ಆಗಿರುವಂತಹ ಪ್ರಭು ಸರ್ ಅವರ ಈ ಸನ್ನಿಧಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಬಂದಿರುವಂತಹ ಪೋಷಕರಿಗೆಲ್ಲ 2 ವಿಷಯ ಮಾತ್ರ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಮೊದಲನೇದು, ಎಲ್ಲರೂ ಇವತ್ತು ಬಹಳ ಪ್ರೀತಿಯಿಂದ ನಿಮ್ಮ ಪುಟಾಣಿ ಮಕ್ಕಳನ್ನ ಎತ್ಕೊಂಡು ಬಂದು ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ರಿ. ಈ ಅಕ್ಷರಾಭ್ಯಾಸ ಮಾಡಿಸಿದೀವಿ, ಗುರುಗಳ ಸನ್ನಿಧಿಯಲ್ಲಿ ಗುರುಗಳ ಆಶೀರ್ವಾದ ಇದೆ, ಇನ್ನು ನಮ್ಮ ಜವಾಬ್ದಾರಿ ಮುಗಿದೋಯ್ತು ಅಂತ ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ಜವಾಬ್ದಾರಿ ಇವತ್ತಿಂದ ಪ್ರಾರಂಭ ಆಗಿದೆ ಅಂತ ತಿಳ್ಕೋಬೇಕು. ಇವತ್ತೇನು ಜವಾಬ್ದಾರಿ ಪ್ರಾರಂಭ ಆಗಿದೆ, ಈ LKG ಅಥವಾ PKG ಮಕ್ಕಳನ್ನ ಎತ್ಕೊಂಡು ಬಂದು ಇಷ್ಟೇ ಜವಾಬ್ದಾರಿ. ಕನಿಷ್ಠ ಈ ಮಕ್ಕಳು 2nd PUC ದಾಟೋವರೆಗೂ ನೀವು ಇಷ್ಟೇ ಶ್ರದ್ಧೆಯಿಂದ ಬರಬೇಕಾಗುತ್ತೆ. ಇಷ್ಟೇ ಶ್ರದ್ಧೆಯಿಂದ ಪ್ರತಿ ತಿಂಗಳು ಶಾಲೆಗೆ ಬರಬೇಕು. ನಮ್ಮ ಮಗುದು ಏನು ಸಮಸ್ಯೆ, ನಮ್ಮ ಮಗುದು ಏನು ಸ್ಟ್ರೆಂತ್ ಇದೆ, ನಮ್ಮ ಮಗು ಹೇಗೆ ಬೆಳೀತಾ ಇದೆ, ಇದ್ರ ಬಗ್ಗೆ ಪ್ರತಿ ತಿಂಗಳು ನೀವು ಬಂದು ಚರ್ಚೆ ಮಾಡಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಶಾಲೆ 1ರಿಂದ ಯಾವತ್ತೂ ಪರಿಪೂರ್ಣತೆ ಮಕ್ಕಳಿಗೆ ಸಿಗೋದಿಲ್ಲ. ಪೋಷಕರ ಜವಾಬ್ದಾರಿ ಏನು ಅಂದ್ರೆ ಶಾಲೆ ಏನು ಮಾಡ್ತಿದೆ ಅದಕ್ಕೆ ಪೂರಕವಾಗಿ ನೀವೇನೆಲ್ಲ ಮನೆಯಲ್ಲಿ ಮಾಡಬೇಕಾಗ್ತದೆ ಶಾಲೆಯಲ್ಲಿ ನಿಮಗೆ ಹೇಳ್ತಿರ್ತಾರೆ. ಪ್ರತಿ ತಿಂಗಳು ಬಂದಾಗ ಜಗಳ ಆಡೋದಕ್ಕೆಲ್ಲ ಶಾಲೆಗಳು ಬರೋದು ಮಗುವಿನ ಯೋಗಕ್ಷೇಮ ಬೆಳವಣಿಗೆ ಬಗ್ಗೆ ವಿಚಾರಿಸೋಕ್ಕೋಸ್ಕರ ಇವತ್ತೇನು ಬಂದಿದ್ರಿ ಇಷ್ಟೇ ಪ್ರೀತಿಯಿಂದ ಮಾಮೂಲಿ ಬಟ್ಟೆಯಲ್ಲೇ ಬನ್ನಿ, ಪಂಚೆ ಶರ್ಟ್ ಅಂತ ಏನು ನೆಸಿಟಿ ಇಲ್ಲ. ತಿಂಗಳಿಗೊಮ್ಮೆ ಟೆಸ್ಟ್ ಆದ್ಮೇಲೆ ಕರೆದಾಗ ಬಂದು ಪ್ರೀತಿಯಿಂದ ಮಾತಾಡಿಕೊಂಡು ಅವ್ರು ಹೇಳಿರುವಂತಹ ಎಲ್ಲ ಮಾತುಗಳನ್ನ ತೆಗೆದುಕೊಂಡು ಹೋಗಿ ಮಕ್ಕಳನ್ನ ಸರಿ ರೀತಿಯಲ್ಲಿ ಬೆಳೆಸ್ಕೊಂಡು ಹೋದ್ರೆ ಖಂಡಿತ 18 ವರ್ಷ ದಾಟಿಸ್ಬಿಟ್ರೆ ಬ್ರಹ್ಮ ಬಂದ್ರು ಈ ಮಕ್ಕಳನ್ನ ಕೆಡ್ಸಕ್ ಆಗೋದಿಲ್ಲ. ಅಲ್ಲಿ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ದಿವ್ಯ ಚೇತನಕ್ಕೆ ನಮಿಸುತ್ತಾ, ಅದೇ ರೀತಿ ಶ್ರೀಮಠದ ಸುಮಾರು 570ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿಗೆ, ಸುಮಾರು 1,80,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಧೀಶಕ್ತಿಯಾಗಿ ಸಮಸ್ತ ನಾಡಿಗೆ ತಮ್ಮ ನಿರಂತರ ಕೊಡುಗೆಯನ್ನು ಕೊಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ, ಆಶೀರ್ವಚನ ನೀಡಲಿಕ್ಕೆ ನಮ್ಮೊಂದಿಗಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರುಗಳಾದ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನನ್ನ ನಮನಗಳನ್ನು ತಿಳಿಸ್ತಾ, ಮಕ್ಕಳಿಗೆ ಒಂದು ಹೊಸ ಆಯಾಮವನ್ನು, ಇಂದಿನ ಶಿಕ್ಷಣದ ಅಗತ್ಯತೆಗಳನ್ನು ಕೊಡಲಿಕ್ಕೆ ಬದ್ಧರಾಗಿ ನಿಂತಂಥ ರೆಡ್ಡಿ ಅವರೇ, ನೆರೆದಿರ್ತಕ್ಕಂಥ ಎಲ್ಲ ಪೋಷಕರೇ, ಪ್ರಿಯ ಮಕ್ಕಳೇ, ಸರ್ವರಿಗೂ ನನ್ನ ಪ್ರಣಾಮಗಳನ್ನು ತಿಳಿಸ್ತಾ, ಕಾರ್ಯಕ್ರಮ ನಾವೆಲ್ಲ ಹಿಂದೆ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ವಿ. ಅನೇಕ ಜನಕ್ಕೆ ಹೋಗೋಕ್ಕಾಗ್ತಾ ಇತ್ತು, ಕೆಲವು ಕುಟುಂಬಗಳಿಗೆ ಹೋಗೋದಕ್ಕೆ ಕಷ್ಟ ಇತ್ತು. ಅದನ್ನೆಲ್ಲ ಮನಗಂಡು ನೈಜವಾಗಿ ಮಕ್ಕಳಿಗೆ ಎಲ್ಲಿ ಶಿಕ್ಷಣ ಸಿಗ್ತದೆ ಆ ನೆಲದಲ್ಲೇ ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು. ಅಕ್ಷರಾಭ್ಯಾಸ ಅಂದರೆ ಒಂದು ಧಾರ್ಮಿಕ ಆಚರಣೆ ಆಗಬಾರ್ದು, ಅದು ಆ ಮಗುವಿನ ಭವಿಷ್ಯದ ದಾರಿದೀಪ ಆಗಬೇಕು ಅನ್ನೋ ಸಂಕಲ್ಪದೊಂದಿಗೆ ಇವತ್ತು ಈ ಸುಂದರ ವೀರಾಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಬ್ರಹ್ಮಾನಂದಂ ಪರಮಸುಖಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರಿಂ ನಮಾಮಿ. ಲಲಿತಾಂ ನಿತ್ಯ ಮಹಾ ತ್ರಿಪುರ ಸುಂದರಿ.
ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸನ್ನಮಿಸಿ ಅಕ್ಷರಾಭ್ಯಾಸದ ಜ್ಞಾನಾಂಕುರದ ಈ ಪವಿತ್ರ ಕಾರ್ಯಕ್ರಮಕ್ಕೆ ಬಂದ IAS ಆಫೀಸರ್ ನಮ್ಮ ಜಿಲ್ಲೆಯ DC ಅವರಾದಂಥ ಪ್ರಭು ಅವರಿದ್ದಾರೆ, ಶಿವರಾಮ್ ರೆಡ್ಡಿ ಅವರಿದ್ದಾರೆ, ಎಲ್ಲ ಪ್ರಾಂಶುಪಾಲರೇ, ಪ್ರೀತಿಯ ತಾಯಿ ತಂದೆಗಳೇ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಪ್ರತಿ ವರ್ಷ ಇದೇ ಜಾಗದಲ್ಲಿ ಇದೇ ಕಾಲಕ್ಕೆ ನಡೀತಾ ಇರುತ್ತೆ. ಮಕ್ಕಳು ಇಷ್ಟೊತ್ತು ಮಾತನಾಡಿದರು, ಕೇಳಿಸ್ಕೊಂಡ್ರ? ಕೇವಲ 4-5 ಮಕ್ಕಳು ಅಷ್ಟೇ ಮಾತನಾಡೋದಲ್ಲ, ಅದು ಎಲ್ಲ ಮಕ್ಕಳು ಹೀಗೆ ಮಾತನಾಡ್ತಾರೆ, ಮಾತನಾಡಬೇಕು. ಕೊನೆಗೆ ಮಾತನಾಡಿದಂಥ ಹುಡುಗ ಹೇಳ್ತಾ ಇದ್ದೀನಿ, ಇದು ನಾವು ನಮ್ಮ ಬದುಕಿಗೆ 100 ವರ್ಷದ ಬದುಕಿಗೆ ಇಡತಕ್ಕಂಥ ಮೊದಲನೇ ಹೆಜ್ಜೆ. ಈ ಹೆಜ್ಜೆ ಹೇಗಿರಬೇಕು ಅಂತಂದರೆ ಆಶೀರ್ವಾದದಿಂದ ಕೂಡಿರಬೇಕು. ಯಾವ ಆಶೀರ್ವಾದದಿಂದ ಕೂಡಿರಬೇಕು? ಗುರು ಹಿರಿಯರ, ಅಪ್ಪ ಅಮ್ಮಂದಿರ ಆಶೀರ್ವಾದದಿಂದ ಕೂಡಿದರೆ ಇಡ್ತಕ್ಕಂಥ ಮೊದಲನೇ ಹೆಜ್ಜೆ 100 ವರ್ಷಕ್ಕೆ ಮಾದರಿಯಾಗಿ ಉಳಿಯುತ್ತೆ. ಇಂತಹ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಎಷ್ಟು ಪ್ರೀತಿಯಿಂದ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀರೋ. ಶಿವರಾಮ್ ರೆಡ್ಡಿ ಅವರು ಹೇಳಿದ ಹಾಗೆ ಕೊನೆಯ ಪಕ್ಷ ಇನ್ನೊಂದು 18 ವರ್ಷಗಳ ಕಾಲ, 18ನೇ ವಯಸ್ಸಿಗೆ ಅವ್ರು ಬರೋವರೆಗೂ ಅವ್ರನ್ನ ಹ್ಯಾಂಡ್ ಹೋಲ್ಡ್ ಮಾಡಿ ಸ್ವಲ್ಪ ಮುನ್ನಡೆಸಿದ್ದೆ ಆದರೆ ಆ ಮಕ್ಕಳಿಗೆ ನೀವು ಜನ್ಮ ಕೊಟ್ಟದ್ದಕ್ಕೆ ಸಾರ್ಥಕ ಆಗುತ್ತೆ. ಜಗತ್ತಿಗೆ ಒಂದಿಷ್ಟು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಆಗ್ತದೆ. ನಮ್ಮ ದೇಶದ ಪರಂಪರೆಯಲ್ಲಿ ಯಾವುದೇ ವಿದ್ಯೆಯನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚೆ ಒಂದು ಮಂತ್ರ ಹೇಳ್ಕೊಡ್ತಿರ್ತಾರೆ. ಅದನ್ನು ನಮ್ಮ ಪ್ರಭು ಹೇಳ್ತಾ ಇದ್ರು, IAS ಆಫೀಸರ್, ದಿಸ್ ಈಸ್ ನಾಟ್ ಸಿಂಪಲ್ ಪ್ರೋಗ್ರಾಮ್, ರಾದರ್ ಇಟ್ ಇಸ್ ಎ ಸೀಕ್ರೆಟ್ ಪ್ರೋಗ್ರಾಮ್ ಟು ಟೀಚ್ ನಾಟ್ ಓನ್ಲಿ ಟು ಚಿಲ್ಡ್ರನ್, ರಾದರ್ ಟು ಬೋತ್ ಪೇರೆಂಟ್ಸ್ ಆ್ಯಂಡ್ ದ ಟೀಚರ್ಸ್. It is not actually whatever we are going to speak here, it is not going to be taken away by the students because still they are so young, so tiny, they cannot comprehend what we speak. Whatever we speak, it is the responsibility of the teachers and the parents to take in essence and to inculcate in the minds of our children. So this is the real Jnanankara program or Aksharabhyasa program, not for our children, rather for you and for both of us. Okay? Sahanavavatu. ಗೊತ್ತಿರ್ತಕ್ಕಂಥ ಕನ್ನಡದ ಅಥವಾ ನಿಮ್ಮ ಎದುರುಗಡೆ ಇರ್ತಕ್ಕಂಥ ಓಂಕಾರವನ್ನು ಬಳಸಿ. ಬಳಸಿ. ಆಯ್ತಾ? ಹೋಗಿ ಬಾಳ ಯಾಕೆ ಗೊತ್ತಾ? ನೀನು ಕೈಲಿ ಕೊಟ್ಟಿರ್ತಕ್ಕಂಥ ವಿದ್ಯೆ ನಿಮಗೂ ಕೂಡ ಸಿಹಿಯನ್ನು ತರಲಿ, ಜಗತ್ತಿಗೂ ಕೂಡ ಸಿಹಿಯನ್ನು ಹಂಚುವಂಥ ವಿದ್ಯೆ ಜ್ಞಾನ ನಿಮಗಾಗಲಿ. ಎಲ್ಲೂ ವಿದ್ಯೆಯನ್ನು ಕಲಿತಾರೆ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್.